ಎಲ್ರಿಗೂ ಗೊತ್ತಿರೋ ಹಾಗೆ ನೀಟ್ ಎಕ್ಸಾಮಿನೇಷನ್ 2026 ಅಕಾಡೆಮಿಕ್ ಇಯರ್ದು ಇವತ್ತು 2 ಗಂಟೆಯಿಂದ 5 ಗಂಟೆವರೆಗೂ ನಡೆದೇ ಮುಗಿದಿದೆ. ಅಕ್ರಾಸ್ ಇಂಡಿಯಾ 20 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ತೊಗೊಂಡಿದ್ದಾರೆ. ಸೊ ಇವತ್ತಿನ ಎಕ್ಸಾಮ್ ಹೇಗಿತ್ತು? ತುಂಬ ಡಿಫಿಕಲ್ಟ್ ಇತ್ತಾ? ಲಾಸ್ಟ್ ಇಯರ್ ಥರ ಸಾಲ್ವ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತಾ, ಅಥವಾ ತುಂಬ ಈಸಿ ಇತ್ತಾ, ಅಥವಾ ಮಾಡ್ರೇಟ್ ಇತ್ತಾ ಅಂತ ನೋಡ್ತಾ ಹೋಗೋಣ. ಸೊ ಎಲ್ಲ ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿದ್ದಾರೆ, ಯಾಕಂದರೆ ಈ ವರ್ಷದ ನೀಟ್ ಎಕ್ಸಾಮ್ ಅಷ್ಟೊಂದು ಡಿಫಿಕಲ್ಟ್ ಇರಲಿಲ್ಲ. ಲಾಸ್ಟ್ ಇಯರ್ ತುಂಬ ಕಷ್ಟ ಆಯಿತು, ಕಬ್ಬಿಣದ ಕಡಲೆ ಅಂತಿತ್ತು. ಬಟ್ ಈ ವರ್ಷ ಸುಲಭ ಆಗಿದೆ. ಲಾಸ್ಟ್ ಇಯರ್ಗಿಂತ ಸ್ವಲ್ಪ ತುಂಬಾ ಈಸಿ ಇದೆ. ಬಟ್ ಡಿಫಿಕಲ್ಟಿ ಲೆವೆಲಲ್ಲಿ ನೋಡೋದಾದರೆ ಮಾಡ್ರೇಟ್ ಆಗಿದೆ. ಒಂದು ಎಕ್ಸಾಮ್ ಹೇಗಿರಬೇಕಂದ್ರೆ ಮಾಡ್ರೇಟ್ ಆಗಿದೆ. ಓಕೆ, ತುಂಬ ಡಿಫಿಕಲ್ಟ್ ಇರಲಿಲ್ಲ, ತುಂಬ ಈಸಿನೂ ಇರಲಿಲ್ಲ. ಓಕೆ, ಮಾಡ್ರೇಟ್ ಆಗಿದೆ. ಸೊ ಈಗ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋಣ. ಫಿಸಿಕ್ಸ್ ಹೇಗಿತ್ತು? ಫಿಸಿಕ್ಸ್ ಕಾನ್ಸೆಪ್ಚುವಲ್ ಕ್ವೆಶನ್ಸ್ ಜಾಸ್ತಿ ಇತ್ತು. ಓಕೆ, ಮತ್ತು ಕ್ಯಾಲ್ಕುಲೇಷನ್ಸ್ ಮಾಡ್ತಕ್ಕಂಥ ಕ್ವೆಶನ್ಸ್ ಕೆಲವೊಂದಿತ್ತು. ಓಕೆ, ಸೊ ಕೆಲವೊಂದು ಕ್ವೆಶನ್ಸ್ ಅಟೆಂಡ್ ಮಾಡಬೇಕಾಗಿದ್ದರೆ ನಿಮಗೆ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಿರಬೇಕು, ಇಲ್ಲಾಂದರೆ ನಿಮಗೆ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಥರ ಇತ್ತು ಕ್ವೆಶನ್. ಓಕೆ, ಸೊ ಆ್ಯಸ್ ಯೂಶ್ವಲ್ ಸೆಕೆಂಡ್ ಪಿ ಯುಯಿಂದ ಸ್ವಲ್ಪ ಕ್ವೆಶನ್ಸ್ ಜಾಸ್ತಿ ಕೇಳಿದರೆ, ದಟ್ ಇಸ್ ಮಾಡರ್ನ್ ಫಿಸಿಕ್ಸಿಂದ ಜಾಸ್ತಿ ಇತ್ತು. ಓಕೆ, ಸೊ ದಿಸ್ ಇಸ್ ದ ಫಿಸಿಕ್ಸ್. ನೆಕ್ಸ್ಟ್ ಕೆಮಿಸ್ಟ್ರಿ ಹೇಗಿತ್ತು? ಕೆಮಿಸ್ಟ್ರಿ ಈಸಿ ಟು ಮಾಡ್ರೇಟ್. ಓಕೆನಾ, ಜನರಲಿ ಕೆಮಿಸ್ಟ್ರಿ ಈಸಿನೇ ಇರುತ್ತೆ. ಸೊ ಇದು ಈಸಿ ಪೇಪರ್ ಆಗಿರೋದ್ರಿಂದ ಈಸಿನೇ ಇರುತ್ತೆ ಖಂಡಿತ. ಓಕೆ, ಸೊ ಇದು NCERT ಟೆಕ್ಸ್ಟ್ ಬುಕ್ಕಿಂದ ಕೇಳಿದ್ದಾರೆ. ಪ್ರಾಕ್ಟಿಕಲ್ ಕೆಮಿಸ್ಟ್ರಿಯಿಂದ ಕೆಲವೊಂದು ಕ್ವೆಶನ್ಸ್ ಬಂದಿದೆ. ಓಕೆ, ಥ್ಯಾಲಿನ್ ಡೈ ಟೆಸ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಆ ಥರ ಕ್ವೆಶನ್ಸ್ ಬಂದಿತ್ತು. ಮತ್ತು ಮೋಲ್ಸ್ ಬಗ್ಗೆ ಕ್ವೆಶನ್ ಕೇಳಿದರು. ಓಕೆನಾ, ಆ್ಯಂಡ್ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಕೇಳಿದರು. ಆ್ಯಂಡ್ ಸೆಪರೇಷನ್ ಟೆಕ್ನಿಕ್ಸ್ ಫಸ್ಟ್ PU ಅಲ್ಲಿ ಒಂದು ಕಾನ್ಸೆಪ್ಟ್ ಇಲ್ಲ, ಅದ್ರ ಬಗ್ಗೆ ಕ್ವೆಶನ್ ಕೇಳಿದರು. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆ ಥರ ಕ್ವೆಶನ್ಸ್ ಕೇಳಿದರು. ಓಕೆ, ಓವರಾಲ್ ಇಟ್ ವಾಸ್ ಎ ವೆರಿ ಸಿಂಪಲ್ ಕ್ವೆಶನ್. ಮತ್ತು ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಎಷ್ಟೊಂದು ಬಂದಿತ್ತು. ಕ್ಯಾಲ್ಕುಲೇಟಿಂಗ್ ದಿ ಮ್ಯಾಗ್ನೆಟಿಕ್ ಮೊಮೆಂಟ್ ಇವೆಲ್ಲ ತುಂಬ ಈಸಿ ಕ್ವೆಶನ್ಸ್. ಮತ್ತು ಬಯಾಲಜಿ ನೋಡಿದ್ರೆ ತುಂಬ ಈಸಿ ಇತ್ತು. ಲಾಸ್ಟ್ ಇಯರ್ ಅಂದರೆ ಒಂದೊಂದು ಕ್ವೆಶನ್ ಓದೋದಕ್ಕೆ ನಿಮಗೆ ಅಟ್ಲೀಸ್ಟ್ 2 ಮಿನಿಟ್ಸ್ ಬೇಕಾಗಿತ್ತು. ಬಟ್ ಈ ವರ್ಷ ಆ ಥರ ಕೇಳಲಿಲ್ಲ. ತುಂಬ ಈಸಿ ಕ್ವೆಶನ್ಸ್, ಡೈರೆಕ್ಟ್ ಕ್ವೆಶನ್ಸ್ ಕೇಳಿದರು. ಓಕೆ, ಅಂದರೆ ಈಸಿಯಾಗಿ ನೋಡಿದ ತಕ್ಷಣ ಮಾರ್ಕ್ ಮಾಡುವಂತಹ ಕ್ವೆಶನ್ಸನ್ನು ಕೇಳಿದ್ದಾರೆ ಬಯಾಲಜಿಯಲ್ಲಿ. ಸೊ ಇಟ್ ವಾಸ್ ಎ ವೆರಿ ಈಸಿ ಪೇಪರ್ ಅಂತ ಹೇಳ್ಬೋದು. ಓಕೆ, ಬಯಾಲಜಿ ಅಕಾರ್ಡಿಂಗ್ ಟು ಬಯಾಲಜಿ. ಓಕೆ, ಸೊ ಇಲ್ಲಿ ಬಯಾಲಜಿಯಲ್ಲಿ ನೀವು ಗುಡ್ ಅಟೆಂಪ್ಟ್ ಅಂದರೆ 70 to 80 ಕ್ವೆಶನ್ಸ್ ನೀವು ಅಟೆಂಡ್ ಮಾಡ್ಬೋದಿತ್ತು, ಅಂದರೆ ಈಸಿಯಾಗಿ. ಓಕೆ, ಸೊ ದಿಸ್ ವಾಸ್ ದ ಕ್ವೆಶನ್ ಪೇಪರ್ ಪ್ಯಾಟರ್ನ್. ಈಗ ಕಟ್ ಆಫ್ ಬಗ್ಗೆ ಎಲ್ರಿಗೂ ಡೌಟ್ ಇರ್ಬೋದು, ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಓಕೆ, ಡೆಫಿನೆಟ್ಲಿ ಕಟ್ ಆಫ್ ಇನ್ಫ್ಲೇಷನ್ ಆಗುತ್ತೆ, ಲಾಸ್ಟ್ ಇಯರ್ ಥರ ಇರೋದಿಲ್ಲ. ಓಕೆನಾ, ಕಟ್ ಆಫ್ ಖಂಡಿತ ಇನ್ಕ್ರೀಸ್ ಆಗುತ್ತೆ. ಬಟ್ ರ್ಯಾಂಕಲ್ಲಿ ವೇರಿಯೇಷನ್ಸ್ ಆಗೋದಿಲ್ಲ. ರ್ಯಾಂಕ್ ವರ್ಸಸ್ ಮಾರ್ಕಲ್ಲಿ ವೇರಿಯೇಷನ್ಸ್ ಖಂಡಿತ ಆಗುತ್ತೆ ಈ ವರ್ಷ, ಬಿಕಾಸ್ ಕಷ್ಟ ಇರಲಿಲ್ಲ, ಪೇಪರ್ ತುಂಬ ಈಸಿ ಇತ್ತು ಲಾಸ್ಟ್ ಇಯರ್ಗಿಂತ. ಸೊ ಡೆಫಿನೆಟ್ಲಿ ಕಟ್ ಆಫ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಓಕೆ, ಸೊ ನಿಮಗೆ ಬೇರೆ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ಐ ಕ್ಲಾರಿಫೈ ಯುವರ್ ಡೌಟ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.